ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದನು. ಯೇಸು ಸ್ವಾಮಿ ಭಯದಲ್ಲಿರೋರನ್ನ ಬಿಡಿಸ್ಬೇಕು ಅಂತಲೇ ಬಂದಿದ್ದು. ಅಂದರೆ ನಿನಗೆ ಯಾವ್ದು ವಿಧದಲ್ಲಿ ಭಯ ಇದೆಯೋ, ಕಾಯಿಲೆ ಬಗ್ಗೆ ಭಯನೋ, ನಾಳೆ ಫ್ಯೂಚರ್ ಬಗ್ಗೆ ಭಯನೋ, ಮಕ್ಕಳ ಬಗ್ಗೆ ಭಯನೋ, ಫೈನಾನ್ಸ್ ಬಗ್ಗೆ ಭಯನೋ, ಹೆಲ್ತ್ ಬಗ್ಗೆ ಭಯನೋ, ದೇವ್ರು ನಮ್ಮ ಥರನೇ ಆಗಿ ನಿನ್ನನ್ನು ಭಯದಿಂದ ಆಚೆ ಬಿಡಿಸಿ ಆಮೇಲೆ ನಿನ್ನನ್ನು ಆಶೀರ್ವದಿಸ್ಬೇಕು ಅಂತಲೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು. ನಿನಗೆ ದೇವ್ರ ಬಗ್ಗೆನೇ ಭಯ ಇಟ್ಬಿಟ್ಟವ್ರೆ ಕೆಲವರು. Hallelujah. Thank you, Jesus. Praise the Lord. Hallelujah. ನೀನೇ ನೀನೇ ನನ್ನ ಒಡೆಯನಯ, ನೀನೇ ನೀನೇ ನನ್ನ ರಾಜನಯ, ನೀನೇ ನೀನೇ ನನ್ನ ಒಡೆಯನಯ, ನೀನೇ ನೀನೇ ನನ್ನ ರಾಜನಯ. ಹೇಳರು, ನೀನೇ 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 ನನ್ನ ರಾಜ. ದೇವ್ರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಜ್ಞಾನೋಕ್ತಿಗಳು ಬರೆದ ಪುಸ್ತಕ 4ನೇ ಅಧ್ಯಾಯ 23ನೇ ವಾಕ್ಯ. ದ ಬುಕ್ ಆಫ್ ಪ್ರಾವರ್ಬ್ಸ್ ಚಾಪ್ಟರ್ 4 ವರ್ಸ್ 23. ನಿನ್ನ ಹೃದಯವನ್ನು ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವವು. ಅಂದರೆ ಏನರ್ಥ? ಮ್ಯಾನುಫ್ಯಾಕ್ಚರ್ ಪ್ಲೇಸ್ ಅದು. ನೋಡಿ, ಇವಾಗ ಗಾಡಿಗಳು ನೋಡ್ತೀರಾ, 2 ವೀಲರ್ ನೋಡ್ತೀರಾ, ಅಥವಾ 4 ವೀಲರ್ ನೋಡ್ತೀರಾ, ಅಥವಾ ಟಿ ವಿಗಳನ್ನೆಲ್ಲ ನೋಡ್ತೀರಾ ಶೋರೂಮ್ಗಳಲ್ಲಿ ಅಲ್ವಾ, ವಾವ್ ಅಂತ ಹೇಳ್ತೀವಿ. ಆದರೆ ಉತ್ಪತ್ತಿ ಆಗೋದು ಇನ್ನೊಂದು ಕಡೆ. ಎಲ್ಲಿ? ಮೇನ್ ಫ್ಯಾಕ್ಟ್ರಿ ಇರುತ್ತೆ. ಅದಕ್ಕೆ ಮೈಂಡ್ ಸೆಟ್ಟು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ರೈಸ್ತರ ಜೀವಿತ ಹೆಂಗೆ ಇರುತ್ತೆ ಅಂದರೆ, ದೇವ್ರು ನಡೆಸಿದ ಥರ ಇರೋದಿಲ್ಲ, ಅವನು ಯೋಚನೆ ಮಾಡಿದ ಥರ ಇರುತ್ತೆ. ಆಮೇನ್. ಅದೇ ಜ್ಞಾನೋಕ್ತಿ 23:7 ಏನು ಹೇಳುತ್ತೆ? ಅವನ ಒಳಗಿನ ಯೋಚನೆಯಂತೆಯೇ ಅವನಿದ್ದಾನೆ. 3ನೇ ಯೋಹಾನನು ಬರೆದ ಪುಸ್ತಕ 2ನೇ ವಾಕ್ಯ ಏನು ಹೇಳುತ್ತೆ? ಪ್ರಿಯನೇ, ಆತ್ಮ ವಿಷಯದಲ್ಲಿ ಅಭಿವೃದ್ಧಿ ಹೊಂದಿರುವ ಪ್ರಕಾರ ಎಲ್ಲ ವಿಷಯಗಳಲ್ಲಿಯೂ ಅಭಿವೃದ್ಧಿ ಹೊಂದಿ ಸುಕ್ಷೇಮವಾಗಿರಬೇಕು. ನೋಡಿ, ಎಲ್ಲ ನಿನ್ನ ಆತ್ಮ ವಿಷಯ ಹೆಂಗಿದೆಯೋ ನಿನ್ನ ಹೊರಗಡೆ ಜೀವಿತ ಹಂಗೆ ಇರೋದು. ಅದಕ್ಕೆ ಒಬ್ಬ ಮನುಷ್ಯನ ಮೈಂಡ್ ಸೆಟ್ಟು ಚೆನ್ನಾಗಿರಬೇಕು. ಪ್ರೈಸ್ ದ ಲಾರ್ಡ್. ಯೇಸು ಸ್ವಾಮಿ ಆಶೀರ್ವದಿಸುವಂಥ ದೇವರು, ಗುಣಪಡಿಸುವಂಥ ದೇವರು. ದೇವ್ರೇನು ಹೇಳ್ತಾರೆ ಗೊತ್ತಾ? ಯಾವುದಕ್ಕೂ ಭಯನೇ ಪಡಬಾರ್ದು. ನೋಡಿ, ದೇವ್ರ ಬಗ್ಗೆ ಭಯ ಇಲ್ಲ, ಯಾವುದ್ರ ಬಗ್ಗೆನೂ ಭಯ ಇರಬಾರ್ದು. ಅದೇ ದೇವರ ಇಷ್ಟ, ಅದೇ ದೇವರ ಚಿತ್ತ. ಆಮೇಲೆ ಎಲ್ಲ ಕಡೆನೂ ದೇವ್ರು ಏನು ಹೇಳಿದ್ರು ಗೊತ್ತಾ? ಯೇಸು ಸ್ವಾಮಿ ಭಯಪಡಬೇಡ. ಎಲ್ಲರೂ ಹೇಳಿ. ಅದಕ್ಕೆ ಈ ರೀತಿ ಹೇಳ್ತಾರೆ, 500 ವಿಧವಾದಂಥ ಭಯ ಇದೆ ಅಂತೆ. 500 ಟೈಪ್ಸ್ ಆಫ್ ಫಿಯರ್. 500 ವಿಧವಾದಂಥ ಭಯ. ಅದು ನೋಡಿ, ಫೋಬಿಯಾ ಅಂತಾರೆ ಅದಕ್ಕೆ. ಅದು ಏನು ಗೊತ್ತಾ? ಕೆಲವ್ರಿಗೆ ಬೆಟ್ಟದ ಮೇಲೆ ಹೋದರೆ ಭಯ, ಕೆಲವ್ರು ಟ್ರೈನಲ್ಲಿ ಹೋದರೆ ಭಯ, ಕೆಲವ್ರಿಗೆ 2 ವೀಲರಲ್ಲಿ ಹೋದರೆ ಭಯ, ಕೆಲವ್ರಿಗೆ ಫ್ಲೈಟಲ್ಲಿ ಹೋದರೆ ಭಯ, ಕೆಲವ್ರಿಗೆ ಕತ್ಲೆ ನೋಡಿದ್ರೆ ಭಯ, ಕೆಲವ್ರಿಗೆ ಒಬ್ಬರೇ ಇದ್ದರೆ ಭಯ, ಕೆಲವ್ರಿಗೆ ಕಾಯಿಲೆ ಬಗ್ಗೆ ಭಯ, ಕೆಲವ್ರಿಗೆ ನಾಳೆ ದಿನ ಬಗ್ಗೆ. ಒಬ್ಬೊಬ್ರಿಗೂ ಒಂದೊಂಥರ ಭಯ ಇರುತ್ತಂತೆ. ನೋಡಿ, ಸತ್ಯವೇದ ಏನು ಹೇಳುತ್ತೆ? ಯಾವ ಭಯಕ್ಕೂ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಭಯಪಡಬೇಡ, ನಾನು ನಿನ್ನೊಂದಿಗಿದ್ದೀನಿ. ಯಾವುದಕ್ಕೂ ಭಯಪಡಬೇಡ ಅಂತ ಹೇಳ್ತಾರೆ. ನೀನು ದೇವ್ರಿಗೆ ಭಯಪಡ್ಕೊಂಡು ಕುಂತಿದ್ರೆ ಹೆಂಗೆ? ಸ್ವಲ್ಪನೂ ದೇವ್ರ ಬಗ್ಗೆ ಭಯನೇ ಇಲ್ಲ ಅಂತ ನಾನೇನು ಹೇಳ್ತೀನಿ. ದೇವ್ರು ಭಯಪಡಬೇಡ ಅಂತಾರೆ. ನಾವೇನು ಮಾಡ್ತೀವಿ? ದೇವ್ರ ಹೆಸರಿಟ್ಟು ದೇವ್ರ ಬಗ್ಗೆನೇ ಭಯ ಇಡ್ಸ್ಬಿಟ್ಟಿದ್ದೀವಿ ಜನರಿಗೆ. ಯೆಶಾಯನ ಬರೆದ ಪುಸ್ತಕ 54:14. ನಿನಗೆ ಹೆದರಿಕೆ ಇರುವುದಿಲ್ಲ, ನಾಶನವು ದೂರವಾಗಿರುವುದು. ಹೆದರಿಕೆ ಅನ್ನೋದು ನೋಡಿ, ಒಂದು ಇಟ್ಸ್ ಎ ನಾಲೆಡ್ಜ್, ಅನುಭವ. ಇವಾಗ ನೋಡಿ, ಚಿಕ್ಕ ಮಕ್ಕಳು ಯಾವುದನ್ನಾದ್ರೂ ಒಂದು ಬೆಂಕಿನ ಮುಟ್ತಾರೆ, ತಿರ್ಗಾ ಅದನ್ನು ನೋಡಿದಾಗ ಏನು ಮಾಡ್ತಾರೆ? ಅಯ್ಯೋ. ಸೊ ಆ ಭಯ ಹೆಂಗೆ ಬಂತು ಅಂದರೆ ಅನುಭವ. ಸೊ ಇವತ್ತು ನಮ್ಮ ಲೈಫಲ್ಲಿ ಇರುವಂಥ ಭಯಗಳೆಲ್ಲ ಏನು ಗೊತ್ತಾ? ಲೈಫಲ್ಲಿ ನೋಡಿರುವಂಥ ಕಾರ್ಯಗಳು. ನಮ್ಮ ತಂದೆ ತಾಯಿ ಕಷ್ಟಪಟ್ಟಿದ್ದಾರೆ, ಅಣ್ಣನ ತಮ್ಮದಿರು ಕಷ್ಟಪಟ್ಟಿದ್ದಾರೆ, ಆಮೇಲೆ ಚಿಕ್ಕ ವಯಸ್ಸಿಂದನೇ ನಾವು ಕಷ್ಟಪಟ್ಕೊಂಡು ಬಂದಿರೋದ್ರಿಂದ ಇವತ್ತು ಪ್ರಾಸ್ಪರಿಟಿ, ದೇವರ ಆಶೀರ್ವಾದನೆ ನಮ್ಮ ಮೈಂಡ್ಗೆ ಹೋಗೋದಿಲ್ಲ. ಯಾಕಂದರೆ ನಮಗೆ ಅಷ್ಟು ಏಟು ಬಿದ್ದು ಜೀವನದಲ್ಲಿ ಬಂದಿರೋರು ನಾವು. ಏನಪ್ಪ ಕಾಲಕ್ಕೂ ಅಪ್ಪನ ಕಾಲದಿಂದ ತಾತನ ಕಾಲದಿಂದ ಇಷ್ಟು ಕಷ್ಟಪಟ್ಟಿದ್ದೀವಿ, ಪಿಲಿಪ್ ಅಷ್ಟು ಬಂದ್ಬಿಟ್ಟು ಎಲ್ಲ ಪರಿಸ್ಥಿತಿ ಒಂದೇ ದಿವಸ ಚೇಂಜ್ ಆಗ್ತೈತೆ ಅಂದರೆ ನಮ್ಮ ಮೈಂಡ್ ಅಷ್ಟು ಬೇಗ ಒಪ್ಪೋದಿಲ್ಲ. ನಮ್ಮ ಮೈಂಡು ಯಾವುದ್ರಲ್ಲೋ ಭಯದಲ್ಲಿ ಅಡಾಪ್ಟ್ ಆಗಿಬಿಟ್ಟಿದೆ, ಸಿಕ್ಕಾಕೊಂಡ್ಬಿಟ್ಟಿದೆ. ಯಾವುದೋ ಒಂದು ಭಯ. ಎಲ್ಲ ಒಂದು ಕಡೆ ನೋಡಿದ್ದೀವಿ, ಕೇಳಿದ್ದೀವಿ, ನ್ಯೂಸ್ಗಳು ಬೇರೆ, ಕಂಡು ವಿಷಯಗಳು, ನ್ಯೂಸ್ಗಳು ಬೇರೆ ಕೇಳ್ತೀವಿ, ಇದರಲ್ಲಿ ರಾಂಗ್ ಪ್ರಸಂಗಗಳನ್ನು ಕೇಳ್ತೀವಿ. ಸೊ ಎಲ್ಲನೂ ಒಂದು ಕಡೆ, ಎಲ್ಲೋ ಒಂದು ಕಡೆ ಭಯದಲ್ಲಿ ನಾವು ಕುಂತಿದ್ದೀವಿ. ಈ ನಾಲೆಡ್ಜೇ ನಮಗೆ ಭಯ ತಂದಿದ್ದು. ಏನೋ ಮುಟ್ಟು ನೋಡಿದ್ವಿ, ಅದ್ರ ಬಗ್ಗೆ ಒಂದು ಅರಿವು. ಈಗ ಭಯದಿಂದ ಆಚೆ ಬರಬೇಕಂದ್ರೆ
ಒಂದು ಅರಿವು ನಾನು ನಿಮ್ಗೆ ಕೊಡಬೇಕು. ನೋಡಪ್ಪ, ನಿನಗೆ ಭಯ ಇಲ್ಲ, ದೇವ್ರು ನಿನ್ನೊಂದಿಗಿದ್ದಾರೆ, ಭಯ ಪಡಬೇಡ, ದೇವ್ರ ಆಶೀರ್ವಾದ. ಈ ಥರ ಅರಿವಿನಲ್ಲೇ ನಮಗೆ ಧೈರ್ಯ ಬರೋದು. ಕೆಲವರು ಹೇಳ್ತಾರೆ, ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿದ ತಕ್ಷಣ ಅದು ಏನೋ ಗೊತ್ತಿಲ್ಲ, ನನಗೆ ಅಷ್ಟು ಧೈರ್ಯ ಬಂದುಬಿಡ್ತೈತೆ, ಬಿಡಪ್ಪ ನೋಡ್ಕೊಳ್ಳೋಣ ಅನ್ನೋ ಥರ. ನೋಡಿ, ಇಬ್ರಾಯರಿಗೆ ಬರೆದ ಪುಸ್ತಕ 2ನೇ ಅಧ್ಯಾಯ 14-15, ಹೀಬ್ರೂಸ್ ಚಾಪ್ಟರ್ 2:14-15. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು. ತನ್ನ ಮರಣದಿಂದ ಮರಣಾಧಿಕಾರಿಯನ್ನು, ಅಂದರೆ ಸೈತಾನನ್ನು ಅಡಗಿರಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತನ್ನ ಜೀವಮಾನೆಲ್ಲ, ಭಯ ಎಷ್ಟು ದಿವಸ ಇರುತ್ತಂತೆ? ಲೈಫ್ ಲಾಂಗ್ ಭಯ ಇರುತ್ತೆ. ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಧಾರಿ ಆದನು. ಯೇಸು ಸ್ವಾಮಿ ಭಯದಲ್ಲಿರೋರನ್ನ ಬಿಡಿಸ್ಬೇಕು ಅಂತಲೇ ಬಂದಿದ್ದು. ಅಂದರೆ ನಿನಗೆ ಯಾವ್ದು ವಿಧದಲ್ಲಿ ಭಯ ಇದೆಯೋ, ಕಾಯಿಲೆ ಬಗ್ಗೆ ಭಯನೋ, ನಾಳೆ ಫ್ಯೂಚರ್ ಬಗ್ಗೆ ಭಯನೋ, ಮಕ್ಕಳ ಬಗ್ಗೆ ಭಯನೋ, ಫೈನಾನ್ಸ್ ಬಗ್ಗೆ ಭಯನೋ, ಹೆಲ್ತ್ ಬಗ್ಗೆ ಭಯನೋ, ದೇವ್ರು ನಮ್ಮ ಥರನೇ ಆಗಿ ನಿನ್ನನ್ನು ಭಯದಿಂದ ಆಚೆ ಬಿಡಿಸಿ ಆಮೇಲೆ ನಿನ್ನನ್ನು ಆಶೀರ್ವದಿಸ್ಬೇಕು ಅಂತಲೇ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದು. ನಿನಗೆ ದೇವ್ರ ಬಗ್ಗೆನೇ ಭಯ ಇಟ್ಬಿಟ್ಟವ್ರೆ ಕೆಲವರು. ಈಗ ಮಿರಕಲ್ ಯಾಕೆ ಆಗ್ತಾಯಿಲ್ಲ ಗೊತ್ತಾ? ಯಾಕೆ ಅದ್ಭುತಗಳು ಆಗ್ತಾಯಿಲ್ಲ ಗೊತ್ತಾ? ಅದ್ರ ಬಗ್ಗೆ ನಮಗೆ ನಾಲೆಡ್ಜ್ ಇಲ್ಲ. ಯಾಕೆ ಫೈನಾನ್ಸ್ ಬರ್ತಾಯಿಲ್ಲ ಗೊತ್ತಾ? ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಯಾಕೆ ಹೀಲಿಂಗ್ ಆಗ್ತಾಯಿಲ್ಲ ಗೊತ್ತಾ? ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ಬೈಬಲ್ ಏನು ಹೇಳುತ್ತೆ ಗೊತ್ತಾ? ಸತ್ಯವನ್ನು ಅರಿತುಕೊಳ್ಳುವಿರಿ. ಸೊ ಬೈಬಲ್ನ ಇಟ್ಕೊಂಡಿದ್ದೀರಾ, ಬೈಬಲ್ ನಿನ್ನ ಬಿಡುಗಡೆ ಮಾಡುತ್ತಲ್ಲ. ಸತ್ಯನ ಅರಿತುಕೊಳ್ಳುವಿರಿ ಅಂದರೆ ಈ ರೀತಿ ಹೇಳ್ತೀನಿ, ಯಾವ ಸತ್ಯನ ನೀನು ಅರಿತುಕೊಳ್ತೀಯೋ ಅದರಲ್ಲೇ ನಿನಗೆ ಬಿಡುಗಡೆ. ಫೈನಾನ್ಸಲ್ಲಿ ನಿನಗೆ ಪ್ರಾಬ್ಲಮ್ ಇದೆಯಾ, ಫೈನಾನ್ಸ್ ಬಗ್ಗೆ ಸತ್ಯನ ಕೇಳ್ತಾನೆ ನಿನಗೆ ಫೈನಾನ್ಸಲ್ಲಿ ಬಿಡುಗಡೆ ಆಗೋದು. ಪಾಸ್ಟರ್ ನನಗೆ ಮೈ ಹುಷಾರಿಲ್ಲ ಪಾಸ್ಟರ್, ಆರೋಗ್ಯದ ಬಗ್ಗೆ ವಾಕ್ಯ ಕೇಳ್ತಾನೇ ಇರಿ. ನೋಡಿ, ಫೈನಾನ್ಸ್ ಸೀರೀಸ್ ಮುಗಿದ ತಕ್ಷಣ ಹೀಲಿಂಗ್ ಬಗ್ಗೆ ಸ್ವಲ್ಪ ಸ್ಕ್ರಿಪ್ಚರ್ಸ್ನ ಏನು ಮಾಡ್ತೀನಿ, ಬರುವಂಥ ದಿನಗಳಲ್ಲೂ ಮಾತಾಡ್ತೀನಿ. ಹೇಗೆ ಆರೋಗ್ಯನ ಹೊಂದ್ಕೊಳ್ಳೋದು, ಆರೋಗ್ಯನ ಹೆಂಗೆ ಮೆಡಿಟೇಟ್ ಮಾಡೋದು, ಯಾವ ರೀತಿ ಆರೋಗ್ಯನ ರಿಸೀವ್ ಮಾಡೋದು, ಇದನ್ನೆಲ್ಲ ಹೋಗ್ತಾ ನಾನು ಹೇಳ್ಕೊಡ್ತೀನಿ. ಈಗ ನೋಡಿ, ನೀವು ಯಾವುದ್ರಲ್ಲಿ ಕಷ್ಟಪಡ್ತಾ ಇದ್ದೀರೋ ಅದ್ರ ಬಗ್ಗೆನೇ ಕೇಳಬೇಕು. ಕೆಲವ್ರು ಏನು ಹೇಳ್ತಾರೆ ಗೊತ್ತಾ? ನಾವೇ ಇಷ್ಟು ಕಷ್ಟದಲ್ಲಿದ್ದೀವಿ. ಫಿಲಿಪ್ ಪಾಸ್ಟರ್ ಫೈನಾನ್ಸ್ ಬಗ್ಗೆ ಮಾತಾಡ್ತಾರೆ. ನಾನೇನು ಹೇಳ್ತೀನಿ, ನೀನು ಕಷ್ಟದಲ್ಲಿ ಇರೋದಕ್ಕೇ ಮಾತಾಡ್ತಾ ಇರೋದು. ಆಮೇಲೆ ಕೆಲವ್ರು ಹೇಳ್ತಾರೆ ದುಡ್ಡು 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 ಅಂತ ಹೇಳ್ತಾರೆ. ದುಡ್ಡೇ ನಮ್ಮ ಹತ್ರ ಇಲ್ಲ. ಪಾಸ್ಟ್ ಯಾವಾಗಲೂ ದುಡ್ಡು ದುಡ್ಡು ಅಂತಾರೆ. ನಿನ್ನ ಹತ್ರ ದುಡ್ಡು ಇಲ್ಲ ಅಂತಲೇ ದುಡ್ಡು ಬಗ್ಗೆ ಮಾತಾಡೋದು. ಆಮೇಲೆ ನೋಡಿ, ಯಾವಾಗ ನೀವು ಒಂದನ್ನು ಕೇಳ್ತಿರೋ ಅದನ್ನು ಹೊಂದ್ಕೊಳ್ತೀರ. ಲೂಕನಿಗೆ ಬರೋ ಪುಸ್ತಕ 10:5 ಓದಿ. ಈ ಮನೆಗೆ ಶುಭವಾಗಲಿ ಎಂದು ಮೊದಲು ಹೇಳಿರಿ. ದೇವ್ರು ಏನು ಹೇಳ್ತಾರೆ? ನೀನು ಹೇಳಪ್ಪ, ನೀನು ಯಾವ ಮನೆಗೆ ಒಳಗೆ ಹೋಗ್ತೀವ, ವಾಟ್ ಎವರ್ ಹೌಸ್ ಯು ಎಂಟರ್, ಫಸ್ಟ್ ಸೇ ಪೀಸ್, ಶುಭವಾಗಲಿ. ಸೊ ದೇವ್ರು ಏನು ಹೇಳ್ತಾರೆ? ನೀನು ಏನು ಹೇಳ್ತೀಯೋ ಅಲ್ಲ ಆಗುತ್ತೆ. ಇವತ್ತು ನಾನು ಪ್ರಾಸ್ಪರಿಟಿ ಏನಕ್ಕೆ ಮಾತಾಡ್ತಾ ಇದ್ದೀನಿ ಅಂದರೆ, ವೆನ್ ಐ ಸೇ ಗಾಡ್ ಬ್ಲೆಸ್ ಯು, ಗಾಡ್ ವಿಲ್ ಬ್ಲೆಸ್ ಯು. ಆಮೇಲೆ ನಿನಗೆ ದುಡ್ಡು ಬರುತ್ತೆ ಅಂತ ನಾನು ಹೇಳಿದರೆ ನಿನಗೆ ದುಡ್ಡು ಬರುತ್ತೆ. ಯಾವ ಮನೆ ಒಳಗೆ ಹೋದರೆ ಆಶೀರ್ವಾದ ಅಂತ ಹೇಳ್ತೀಯೋ ಅಲ್ಲಿ ಬರುತ್ತೆ. ಆಮೇಲೆ ಅದಕ್ಕೆ ಒಬ್ಬರು ಆಶೀರ್ವದಿಸೋದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಆಶೀರ್ವಾದ ಮಾಡೋರು ಕೆಳಗಡೆ ನಾವು ಇರಬೇಕು, ಆಶೀರ್ವದಿಸೋ ಚರ್ಚಲ್ಲಿ ಇರಬೇಕು. ಯಾಕೆ ಗೊತ್ತಾ? ದೇವ್ರ ವಾಕ್ಯ ಹೇಳುತ್ತೆ, ನೀನು ಯಾವ ಮನೆ ಒಳಗೋಗಿ ನೀನು ಯಾವ ಮನೇನ ಆಶೀರ್ವದಿಸ್ತೀಯೋ ಅವರು ಆಶೀರ್ವಾದವಾಗಿರ್ತಾರೆ. ಆಶೀರ್ವಾದನ ಹೊಂದ್ಕೊಳ್ಳೋದಕ್ಕೆ ಇನ್ನೊಂದು ಈಸಿ ಆದಂಥ ವಿಧ ಹೆಂಗೆ ಗೊತ್ತಾ? ಇನ್ನೊಂದು ಈಸಿ ಆದಂಥ ವಿಧ, ಒಬ್ಬರು ಆಶೀರ್ವಾದವಾಗಿದ್ದರೆ ಅವ್ರನ್ನ ನೀವು ಆಶೀರ್ವದಿಸಿದ್ರೆ ನೀವು ಆಶೀರ್ವಾದವಾಗಿದ್ದು ಬಿಡ್ತೀರ. ಒಬ್ಬರು ಆಶೀರ್ವಾದವಾಗಿದ್ದರೆ ನಾವು ಅವ್ರನ್ನ ಹೊಟ್ಟೆ ಉರಿಬಾರ್ದು. ಯಾರು ನೋಡಿ, ಬ್ಲೆಸ್ಸಿಂಗ್ ಬೇಕು ಅಂದರೆ ಏನು ಗೊತ್ತಾ? ಬ್ಲೆಸ್ ದ ಬ್ಲೆಸ್ಸಡ್, ಬ್ಲೆಸ್ ದ ಬ್ಲೆಸ್ಸಡ್. ಸೊ ಆಶೀರ್ವಾದ ಬೇಕು ಅಂದರೆ ಆಶೀರ್ವಾದವಾಗಿರೋರನ್ನ ಏನು ಮಾಡಬೇಕು? ಆಶೀರ್ವದಿಸ್ಬೇಕು. ಅದಕ್ಕೆ ಅಬ್ರಾಹ್ಮನಿಗೆ ದೇವರು ಹೇಳಿದ್ರು, ನಿನ್ನನ್ನು ಆಶೀರ್ವದಿಸೋರನ್ನ ನಾನೇನು ಮಾಡ್ತೀನಿ? ಆಶೀರ್ವದಿಸ್ತೀನಿ. ನಿನ್ನನ್ನು ಶಪಿಸೋರನ್ನ ದೇವ್ರು ಶಪಿಸಲ್ಲ, ಅವರೇ ಶಾಪ ಹಾಕಿ ಅವರೇ ಶಾಪನ ತೊಗೊಂಬಂದ್ಬಿಡ್ತಾರೆ. ದೇವ್ರು ಮಾಡಲ್ಲ ಅದು. ಅದಕ್ಕೆ ನೀವು ಯಾರು ನೋಡಿದ್ರು, ಚೆನ್ನಾಗಿರೋರು ನೋಡಿದ್ರು, ಆಶೀರ್ವಾದಗಿರೋರು ನೋಡಿದ್ರು, ನೀವೇನು ಮಾಡಿ ಗೊತ್ತಾ? ಲಾರ್ಡ್, ಐ ಬ್ಲೆಸ್ ದೆಮ್, ಐ ಬ್ಲೆಸ್ ದೆಮ್. ನಾವೇನು ಮಾಡಬೇಕು? ಎಲ್ಲರನ್ನೂ ಆಶೀರ್ವಾದ. ಚೆನ್ನಾಗಿರೋರ್ನೆಲ್ಲ ನೋಡಿ ನಾವೇನು ಮಾಡಬೇಕು? ಎಲ್ಲರನ್ನೂ ನೀವು ನಿಮ್ಮ ಬಾಯಲ್ಲಿ ಯಾರನ್ನೂ ಶಬ್ದ ಅವ್ನು ಸರಿ ಇಲ್ಲಪ್ಪ, ಅವನೆಲ್ಲ ಚೆನ್ನಾಗೇ ಇರಲ್ಲ, ಈ ರೀತಿ ಮಾತಾಡಬೇಡಿ. ಎಂಥವರೇ ಆಗಿದ್ರು ನೀವೇನು ಹೇಳಿ ಗೊತ್ತಾ? ಯೇಸುವಿನ ನಾಮದಲ್ಲಿ ನಾನು ಅವ್ರನ್ನ ಆಶೀರ್ವದಿಸ್ತೇನೆ. ನೀವು ಎಷ್ಟು ಜನರನ್ನ ಆಶೀರ್ವದಿಸ್ತೀರೋ ಅಷ್ಟು ನೀವು ಚೆನ್ನಾಗಿರ್ತೀರ. ಇದು ಒಂದು ಸೀಕ್ರೆಟ್. ಈಗ ನಮಗೆ ಬಂದ್ಬಿಟ್ಟು ಅದೆಲ್ಲ ಟಾಪಿಕ್ಕು. ಈಗ ದೇವ್ರು ಏನು ಹೇಳ್ತಾರೆ ಅಂದರೆ, ಭಯದಲ್ಲಿರೋರನ್ನ ಏನು ಮಾಡಬೇಕು? ದೇವ್ರು ಬಿಡಿಸ್ಬೇಕು ಅನ್ನೋದೇ. ಇವಾಗ ನಾಳೆ ಫ್ಯೂಚರ್ ಚೆನ್ನಾಗಿದೆಯಾ ಇಲ್ವಾ ಅಂತ ಭಯ ಪಡೋರನ್ನ ಇವತ್ತು ಒಂದು ಗುಡ್ ನ್ಯೂಸ್ ಏನು ಗೊತ್ತಾ? ದೇವ್ರು ನಾಳೆ ನಿನ್ನನ್ನು ಆಶೀರ್ವಾದಕ್ಕೆ ಸೂಪರಾಗಿರ್ತಾರೆ. ಆಮೇಲೆ ಎಲ್ಲ ಭಯ ಯೇಸುವಿನ ನಾಮದಲ್ಲಿ ನೀಗಲಿ. ಆಮೇಲೆ ನೋಡಿ, ಆ ಸತ್ಯನ ನಾವು ಯಾವಾಗ ಹೇಳ್ತೀವೋ ಜನರ ಮೈಂಡ್ ಓಪನ್ ಆಗುತ್ತೆ.
ಹೌದಲ್ವಾ, ದೇವ್ರು ನನ್ನನ್ನು ಆಶೀರ್ವದಿಸ್ತಾರಲ್ವ ಅಂತ ನೀನು ಯೋಚನೆ ಮಾಡಿದಾಗಲೇ ಆಶೀರ್ವಾದ ಬರೋದು. ನೋಡಿ, ಇನ್ನೊಂದು ವಾಕ್ಯ ಹೇಳುತ್ತೆ, ಮತ್ತಾಯನ ಬರೆದ ಪುಸ್ತಕ 13:58, ಮ್ಯಾಥ್ಯೂ 13:58. ಅವರು ಆತನನ್ನು ನಂಬದೇ ಹೋದದ್ರಿಂದ, ಅಂದರೆ ದೇವ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲದೆ ಇದ್ದಿದ್ದರಿಂದ ಆತನು ಅಲ್ಲಿ ಅನೇಕ ಮಹತ್ ಕಾರ್ಯಗಳನ್ನು ಮಾಡಲಿಲ್ವಂತೆ. ಇವತ್ತು ಲೈಫಲ್ಲಿ ದೇವರು ಅನೇಕ ಅದ್ಭುತಗಳನ್ನು ಮಾಡದೇ ಇರೋದಕ್ಕೆ ಕಾರಣ ಏನಂದರೆ, ನೀನು ಒಳಗಡೆ ನಂಬಿಕೆ ಬರೋ ಥರ ಇನ್ನೂ ಯಾರೂ ಮಾತಾಡಿಲ್ಲ. ಸೊ ದೇ ಡಿಂಟ್ ಹ್ಯಾವ್ ನಾಲೆಡ್ಜ್ ಅಬೌಟ್ ಗಾಡ್. ದೇವ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ ಅಂದರೆ ಅದ್ಭುತ ಆಗಲ್ಲ. ಸೊ ದೇವ್ರ ಬಗ್ಗೆ ನೀನು ಸರಿಯಾಗಿ ತಿಳ್ಕೊಂಡ್ರೆ ನಿನಗೆ ಅದ್ಭುತ ಆಗುತ್ತೆ. ಫೈನಾನ್ಸ್ ಬಗ್ಗೆ ತಿಳ್ಕೊಂಡ್ರೆ ಫೈನಾನ್ಸ್ ಬರುತ್ತೆ. ಹೀಲಿಂಗ್ ಬಗ್ಗೆ ತಿಳ್ಕೊಂಡ್ರೆ ಹೀಲಿಂಗ್ ಆಗುತ್ತೆ. ನಾನು ಯಾಕೆ ಫೈನಾನ್ಸ್ ಬಗ್ಗೆ ಸೀರಿಯಸ್ಸಾಗಿ ಮಾತಾಡ್ತೀನಿ ಗೊತ್ತಾ? ನೀನು ಕೇಳ್ತಾ 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 ನಿನ್ನ ಪರಿಸ್ಥಿತಿಗಳು ಚೆನ್ನಾಗಿ ಆಗುತ್ತೆ, ನಿನ್ನ ಪರಿಸ್ಥಿತಿಗಳು ಚೇಂಜ್ ಆಗೇ ಆಗುತ್ತೆ, ನಿನಗೆ ಅದ್ಭುತಗಳು ನಡೆಯುತ್ತೆ. ಮಾರ್ಕನಿಗೆ ಬರೆದ ಪುಸ್ತಕ 5ನೇ ಅಧ್ಯಾಯ 23, ಮಾರ್ಕ್ 5:23. ನೋಡಿ, ಇಲ್ಲೊಂದು ಅಧಿಕಾರಿ ಬರ್ತಾನೆ. ಅಧಿಕಾರಿ ಬಂದು ಯೇಸು ಸ್ವಾಮಿ ಹತ್ರ ಹೇಳ್ತಾಳೆ, ನನ್ನ ಚಿಕ್ಕ ಮಗಳು ಈಗ ಸಾಯ್ತಾಳೆ, ಆಕೆಯು ವಾಸಿಯಾಗಿ ಬದುಕಿಕೊಳ್ಳುವಂತೆ ನೀನು ಬಂದು ಆಕೆ ಮೇಲೆ ಏನು ಮಾಡು, ಕೈ ಇಡಬೇಕು. ಈಗ ಯೇಸು ಸ್ವಾಮಿನ ಕರ್ಕೊಂಡು ಹೋಗ್ತಾರೆ, ಬನ್ನಿ ಸ್ವಾಮಿ ಹೋಗೋಣ ಅಂತ. ಯೇಸು ಸ್ವಾಮಿ, ಆಯ್ತಪ್ಪ, ನಿನ್ನ ನಂಬಿಕೆ ಪ್ರಕಾರ ನಾನೇನು ಮಾಡ್ತೀನಿ, ಬರ್ತೀನಿ. ನೋಡಿ, ಹೆಂಗೆಲ್ಲ ಜನ ಎದುರು ನೋಡ್ರೆ ಆ ರೀತಿಯೆಲ್ಲ ದೇವ್ರು ನಡ್ಕೊಂಡ್ರು. ಓಕೆ, ಐ ವಿಲ್ ಕಮ್, ಜೊತೆಲೇ ಹೋದ್ರು. ಈಗ ಹೋಗ್ತಾವ್ರೆ, ಆಯ್ತಾ? ಹೋಗ್ತಾ ಇದ್ದಂಗೆ ಇಲ್ಲಿ 12 ವರ್ಷದಿಂದ ರಕ್ತ ಕುಸುಮ ಇರೋ ಒಬ್ಳು ಮಾತಾಡ್ತಾಳೆ. ಅಲ್ಲಿ ಟೈಮ್ ಆಗ್ತಾ ಇರ್ತೈತೆ, ಲೇಟ್ ಆಗ್ತೈತೆ. ಯೇಸು ಸ್ವಾಮಿ ಲೇಟ್ ಮಾಡಿಬಿಟ್ರು. ಇವನಿಗೆ ಹೆಂಗಾದ್ರೂ ಇವ್ರು ಬಂದು ಕೈ ಇಟ್ಟರೆ ಚೆನ್ನಾಗಾಗ್ಬಿಡುತ್ತೆ, ಹೆಂಗಾದ್ರೂ ಇವ್ರಿಗೆ ಕೈ ಇಟ್ಟರೆ ಚೆನ್ನಾಗಾಗ್ಬಿಡುತ್ತೆ ಒಂದು ನಂಬಿಕೆ ಇತ್ತು. ಯೇಸು ಸ್ವಾಮಿ ಬಂದರೆ ಕೈ ಇಟ್ಟರೆ ನನ್ನ ಮಗಳು ಚೆನ್ನಾಗುತ್ತೆ, ಈ ನಂಬಿಕೆ ಇತ್ತು. 35ನೇ ವಾಕ್ಯ, ನಿನ್ನ ಮಗಳು ತೀರಿ ಹೋದಳು ಅಂತ ನ್ಯೂಸ್ ಬಂದ್ಬಿಡ್ತು. ಏನು ಬಂದ್ಬಿಡ್ತು ಸೆಂಟ್ರಲ್ಲಿ? ನೋಡಿ, ಒಳ್ಳೆ ನಂಬಿಕೆ. ಕೆಲವರು ನೋಡಿ ತುಂಬ ನಂಬಿಕೆ ಇರ್ತದೆ. ಆಗ ಓನರ್ ಏನಾದರೂ ಒಂದು ಹೇಳ್ಬಿಡ್ತಾರೆ, ಮನೇಲಿರೋರು ಏನಾದರೂ ಒಂದು ಹೇಳ್ಬಿಡ್ತಾರೆ, ಇಲ್ಲ ಪಕ್ಕದಲ್ಲಿರೋರು ಏನಾದರೂ ಹೇಳ್ಬಿಡ್ತಾರೆ, ಒಂದು ವಿಶ್ವಾಸಿ ಏನಾದರೂ ಒಂದು ಹೇಳ್ಬಿಡುತ್ತೆ. ನಾವು ದೇವರು ಕುಯ್ಯೋ ಅಂತ ಆಗ್ಬಿಡ್ತೀವಿ. ಹೇಗೆ ನೋಡಿ, ನಿಮ್ಮ ನಂಬಿಕೆಯನ್ನು ಕೆಡ್ಸೋದಕ್ಕಾಗಿಯೇ, ನಿನ್ನ ತಲೆ ಕೆಡ್ಸೋದಕ್ಕಾಗಿಯೇ ಕೆಲವ್ರು ಬರ್ತಾರೆ, ಸೈತಾನನ ಕಿರಿಯ ಥರ. ಇವ್ರ ಅಪ್ಪನ ತುಂಬ ನಂಬಿಕೆ ಇತ್ತು, ಯೇಸು ಸ್ವಾಮಿ ಬರ್ತಾರೆ ಕೈ ಇಡ್ತಾರೆ, ಬರ್ತಾರೆ ಕೈ ಇಡ್ತಾರೆ ಅಂತ. ಸೆಂಟ್ರಲ್ ಒಬ್ಬ ಬರ್ತಾನೆ, ಮಗಳು ತೀರೋದ್ಲು ಬಿಟ್ಬಿಡು ಅವ್ರನ್ನ ಅಂತ. ಇವಾಗ ಇವನ್ ಮೈಂಡ್ ಹೆಂಗಿತ್ತು, ಏನು ಅಯ್ಯೋ ಅಂತ ಯೋಚನೆ ಮಾಡೋದಕ್ಕಿಂತ ಮುಂಚೆನೆ 36ನೇ ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ, ಅವರು ಆಡಿದ ಮಾತುಗಳನ್ನು ಯೇಸು ಲಕ್ಷ್ಯ ಮಾಡದೆ ಸಭಾಮಂದಿರದ ಅಧಿಕಾರಿಗೆ ಅಂಜಬೇಡ, ನಂಬಿಕೆ ಮಾತ್ರ ಇರಲಿ ಅಂದ್ರು. ನೋಡಿ ಏನು ಹೇಳ್ತಾರೆ ಅಂದರೆ, ಏನು ಹೇಳ್ತಾರೆ ಅಂದರೆ, ಅಪ್ಪ ಸತ್ತೋದ್ಲು ಪರವಾಗಿಲ್ಲ, ಆದರೆ ನೀನು ಏನು ಸ್ಟಾರ್ಟ್ ಮಾಡ್ದೋ ಅದನ್ನು ಬಿಡಬೇಡ ಅಷ್ಟೇ. ನನಗೊಂದು 10 ಲಕ್ಷ ಬರುತ್ತೆ, 20 ಲಕ್ಷ ಬರುತ್ತೆ, ಸಡನ್ನಿಗೆ ನಿನಗಿಲ್ಲ ಅಂದ್ಬಿಟ್ರೆ ಸತ್ತೋಯ್ತು, ಅಯ್ಯೋ ಅಂತ ಆಗ್ಬೇಡ. ನೀನೇನು ಆರಂಭಿಸ್ತೋ, ಆಮೇಲೆ ಲಕ್ಷ ಬರುತ್ತೆ, ಕೋಟಿ ಬರುತ್ತೆ ಅಂತಿದ್ಯಾ, ಸಡನ್ನಿಗೆ ಪರಿಸ್ಥಿತಿಗಳು ಚೇಂಜ್ ಆಗೋಯ್ತು, ಕೋರ್ಟಲ್ಲಿ ಕೇಸ್ ಉಲ್ಟಾ ಪಲ್ಟಾ ಆಗೋಯ್ತು, ಆಮೇಲೆ ಕೊಡ್ತೀನಿ ಅಂತ ಅವ್ರು ಕೊಡಲಿಲ್ಲ, ಆಮೇಲೆ ಪರಿಸ್ಥಿತಿಗಳು ಚೇಂಜ್ ಆಗೋಯ್ತು, ಆಮೇಲೆ ನಮ್ಮ ಜಾಗ ನಿಮ್ಮ ಜಾಗ ಅಂದ್ಬಿಟ್ರು, ಎಲ್ಲೋ ಜಗಳ ನಡೀತೆ. ಏನೇನಾದರೂ ಆಗಲಿ ನಿನ್ನ ನಂಬಿಕೆ ಮಾತ್ರ ಬಿಡಬೇಡ. ಯೇಸು ಸ್ವಾಮಿ ಹೇಳಿದ್ರು ಅಂಜಬೇಡ, ನೀನೇನು ಸ್ಟಾರ್ಟ್ ಮಾಡ್ದೋ ಅದರಲ್ಲಿ ಮಾತ್ರ ಇರು. ಅರಣ್ಯದಲ್ಲಿ ಮಾರ್ಗವನ್ನು ಉಂಟು ಮಾಡುವಂಥ ದೇವರು ನಮ್ಮ ದೇವರು. ಹೆಂಗೆ? ಅರಣ್ಯದಲ್ಲಿ ಮಾರ್ಗಗಳನ್ನು ಉಂಟು ಮಾಡುವಂಥ ದೇವರು. ಓ ಮೈ ಗಾಡ್, ಥ್ಯಾಂಕ್ ಯು ಜೀಸಸ್. ಈಗ ನಮ್ಮ ದೇವರು ಎಂಥವ್ರು, ಏನು ಪರಿಸ್ಥಿತಿಯಲ್ಲಿ ಹೆಂಗೆಲ್ಲ ಮಾಡ್ತಾರೆ. ಎಜೆಕಿಯಲ್ಗೆ ಬರೆದ ಪುಸ್ತಕ 37, 1, 2, 3. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶವಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ, ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಈಗ ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದ್ದವು. ಆತನು ನನ್ನನ್ನು, ನರಪುತ್ರನೇ, ಈ ಎಲುಬುಗಳಿಗೆ ಜೀವ ಬರಬಹುದೋ? ಹೇಗೆ ನಾವು ಕ್ವಶನ್ ಕೇಳ್ತೀವಿ, ದೇವರೇ ಅದ್ಭುತ ಆಗ್ಬೋದೋ ಅಂತ. ದೇವ್ರು ನಿನ್ನನ್ನು ನೋಡಿ ಕೇಳ್ತಾರೆ, ಈ ಎಲುಬುಗಳಿಗೆ ಜೀವ ಬರ್ಬೋದೋ? ಅದಕ್ಕೆ ಇವನು ಹುಷಾರಿಗೆ ಏನು ಹೇಳ್ತಾನೆ, ನೀನೇ ಬಲ್ಲೆ ದೇವರೇ ಅಂತಾನೆ. ಯಾಕಂದರೆ ಎಲುಬುಗಳಿಗೆಲ್ಲಾದರೂ ಜೀವ ಬರೋದು ಉಂಟೆ, ಈಗೂ ಉಂಟೆ ಹೇಳಿ?
ಈಗ ಉಂಟೆ. ಈಗ ನಾವೆಲ್ಲ ಕ್ವಶನ್ ಕೇಳ್ತೀವಿ, ದೇವರೇ ಅದ್ಭುತ ಆಗುತ್ತಾ ಅಂತ. ದೇವ್ರೇನು ಹೇಳ್ತಾರೆ ಗೊತ್ತಾ? ಇಲ್ಲೊಂದು ಎಲ್ಬಿದೆ ನೋಡಪ್ಪ, ಈ ಎಲ್ಬಿಗೆ ಜೀವ ಬರುತ್ತಾ? ನಾನು ಕೇಳಿದೆ, ಏನು ಎಲ್ಬಿಗೆ ಜೀವನ? ಅಯ್ಯೋ ನನಗೆ ಗೊತ್ತಿಲ್ಲ, ನೀನೇ ಗೊತ್ತ. ದೇವ್ರು ಹೇಳ್ತಾರೆ ಮಾತಾಡು. ನೆಕ್ಸ್ಟ್ ವಾಕ್ಯ ಹೇಳುತ್ತೆ ಮಾತಾಡು. ಹೆಂಗೆ? ಏನು ದೇವ್ರೆ ಎಲ್ಬನ್ನ ಇಟ್ಕೊಂಡು ಏನು ಮಾತಾಡೋದು? ದೇವ್ರು ಹೇಳ್ತಾರೆ ಮಾತಾಡು. ಯಾಕೆ ಗೊತ್ತಾ? ಜೀವ ಬರುತ್ತೆ. ಸೊ ಯಾವುದಕ್ಕೂ ಮತ್ತೆ ಜೀವನ ಬರ್ಸೋದಕ್ಕೆ ಸಾಧ್ಯವಾಗುವಷ್ಟು ದೇವರು ಅದ್ಭುತಗಳನ್ನು ಮಾಡೋ ದೇವರು. ಇವತ್ತು ಪರಿಸ್ಥಿತಿಗಳು ಸತ್ತೋಗಿದ್ರು. ಆಮೆನ್. ಪರಿಸ್ಥಿತಿಗಳು ಸತ್ತೋಗಿದ್ರು, ಅದ್ಭುತಗಳನ್ನು ಮಾಡುವಂಥ ದೇವರು. ಇದು ಸಾಧ್ಯನಾ? ನೋಡಿ, ಇನ್ನೊಂದು ಕಡೆ ಸಾರಾಳ ಹತ್ರ ಹೋಗಿ ಕೇಳ್ತಾರೆ. ಸಾರಾಳ ದೇವರು ಒಂದು ವಾಗ್ದಾನ ಮಾಡ್ತಾರೆ, ಅವ್ನು ನಗಾಡ್ತಾಳೆ. ದೇವ್ರು ಹೇಳ್ತಾರೆ, ಏನಕ್ಕೆ ನಗಾಡಿದೆ? ಇದು ನನ್ನಿಂದ ಆಗಲ್ವಾ ಅಂತ ಕೇಳ್ತಾರೆ. ಏನು ಹೇಳ್ತಾರೆ? ಯೆಹೋವನಿಂದ ಅಸಾಧ್ಯವಾದದ್ದುಂಟೋ? ಏನು ಹೇಳ್ತಾರೆ? ಯೆಹೋವನ ಅವ್ರನ್ನೇ ಕ್ವಶನ್ ಕೇಳ್ತಾರೆ, ಅಸಾಧ್ಯವಾದದ್ದುಂಟೋ? ನಿನ್ನ ಲೈಫಲ್ಲಿ ಸಾಲ ತೀರಕ್ಕೆ ಅಸಾಧ್ಯದ ಉಂಟೋ? ದೇವರಿಂದ ಮಾಡೋಕ್ಕಾಗಲ್ವಾ? ಏನೇ ಸಾಲಗಳಿದ್ರು, ಏನೇ ಪರಿಸ್ಥಿತಿಗಳಿದ್ರು, ಏನೇ ರಿಪೋರ್ಟ್ ಇದ್ರು, ಎಲ್ಲನೂ ತಿರ್ಗಾ ಉಲ್ಟಾ ಮಾಡೋದಕ್ಕೆ ದೇವರಿಂದ ಮಾತ್ರ ಸಾಧ್ಯ. ಓ ಮೈ ಗಾಡ್. ಏಷಾಯನ ಬರೆದ ಪುಸ್ತಕ 43:16. ಹೂ ಮೇಕ್ಸ್ ಎ ವೇ ಇನ್ ದ ಸಿ? ಸಮುದ್ರದಲ್ಲಿ ದೇವರ ದಾರಿ ಮಾಡ್ತಾರಂತೆ. ಓ ಮೈ ಗಾಡ್. ಏಷಾಯ 61:3 ನೋಡಿ, ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೂ ಬೂದಿಗೆ ಬದಲಾಗಿ ಶಿರೋಭೂಷಣ. ಇದಕ್ಕೆ ದೇವರು ಬಂದ್ರಂತೆ. ಈ 61ನೇ ಅಧ್ಯಾಯ ಯೇಸು ಸ್ವಾಮಿ ಬಗ್ಗೆ ಬರೆದಿರೋದು. ಓಕೆನಾ? ಯೇಸು ಸ್ವಾಮಿ ಏನಕ್ಕೆ ಬಂದಿದ್ದಾರೆ ಗೊತ್ತಾ? ಸತ್ಯವೇದ ಹೇಳುತ್ತೆ ಬೂದಿಗೆ ಬದಲಾಗಿ ಶಿರೋಭೂಷಣ. ಈ ರೀತಿ ಹೇಳ್ತೀನಿ ಇಂಗ್ಲೀಷಲ್ಲಿ, ಬ್ಯೂಟಿ ಫಾರ್ ಆ್ಯಶಸ್. ಆ್ಯಶಸ್ ಅಂದರೆ ಏನು ಹೇಳಿ? ಈ ಬೂದಿನ ಬ್ಯೂಟಿ ಮಾಡ್ತಾರಂತೆ. ಬೂದಿ ಅಂದರೆ ಏನು ಹೇಳಿ? ಎಲ್ಲ ಅದರ ರೂಪನೇ ಹೊರಟೋಯ್ತು. ಇವಾಗ ನೋಡಿ, ಇವಾಗ ಈ ರಿಮೋಟ್ ಎತ್ತಿ ನಾವು ಬೆಂಕಿಯಲ್ಲಿ ಹಾಕ್ಬಿಟ್ರೆ ತಿರುಗಿ ಇದಕ್ಕೇನಿರಲ್ಲ. ಈ ಫ್ಲಾಸ್ಕ್ ಎತ್ತಿ ತಿರ್ಗ ಬೆಂಕಿಯಲ್ಲಿ ಹಾಕಿದ್ರೆ ಏನಿರಲ್ಲ, ಆಕಾರನೇ ಇರಲ್ಲ, ಅದಕ್ಕೆ ಯಾವ ರೂಪನೂ ಇರಲ್ಲ. ದೇವ್ರೇನು ಹೇಳ್ತಾರೆ ಗೊತ್ತಾ? ಬೂದಿ ಥರ ಆಗ್ಬಿಟ್ಟಿದ್ರು, ನಾನು ಮತ್ತೆ ಅದನ್ನು ಅಲಂಕಾರವಾಗಿ ಮಾರ್ಪಡಿಸ್ತೀನಿ. ನಿನ್ನ ಲೈಫೇ ಹಂಗಾಗಿದ್ರು, ನಾನು ಮತ್ತೆ ನಿನ್ನನ್ನು ಅಲಂಕರಿಸ್ತೀನಿ. ಓ ಮೈ ಗಾಡ್. ಓಕೆ, ಏಷಾಯನಿಗೆ ಬರೆದ ಪುಸ್ತಕ 32:15. ಓಕೆ, ಅರಣ್ಯವು ತೋಟವಾಗುವುದು. ನೋಡಿ, ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ದಿವ್ಯಾತ್ಮ ಅಂದರೆ ಹೋಲಿ ಸ್ಪಿರಿಟ್ ಬಂದಾಗ. ಎಲ್ಲರೂ ಹೇಳಿ. ಈಗ ಹೋಲಿ ಸ್ಪಿರಿಟ್ ನಮ್ಮ ಮೇಲೆ ಬಂದರೆ ಏನು ನಡೆಯುತ್ತೆ? ನಿಮ್ಮ ಮೇಲೆ ಹೋಲಿ ಸ್ಪಿರಿಟ್ ಬಂದರೆ ಏನಾಗುತ್ತೆ? ಪಾಸ್ಟರ್ ಡಮಾರನ್ ಕೆಳಗೆ ಬೀಳ್ತೀನಿ. ಹೋಲಿ ಸ್ಪಿರಿಟ್ ನಿಮ್ಮ ಮೇಲೆ ಬಂದರೆ ಪಾಸ್ಟರ್ ಮೈಯೆಲ್ಲ ಬೆಚ್ಚಗಾಗುತ್ತೆ. ಪಾಸ್ಟರ್ ಹೋಲಿ ಸ್ಪಿರಿಟ್ ಬಂದರೆ ಏನಾಗುತ್ತೆ? ಮೈಯೆಲ್ಲ ಚಳಿ ಆಗ್ತೈತೆ, ತಣ್ಣಗಿರ್ತದೆ. ಅದೆಲ್ಲ ಬಿಡಿ. ಹೋಲಿ ಸ್ಪಿರಿಟ್ ಬಂದರೆ ಏನಾಗುತ್ತೆ ಅಂತ ಇಲ್ಲಿ ಹೇಳುತ್ತೆ ಗೊತ್ತಾ? ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಸಲ್ಪಡುವುದು. ಆಗ ಅರಣ್ಯವು ತೋಟವಾಗುವುದು. ಅರಣ್ಯ. ಓ ಮೈ ಗಾಡ್. ನೋಡಿ, ಅರಣ್ಯ ತೋಟ ಆಗ್ಬೇಕಂದ್ರೆ ಒಬ್ರು ಕೆಲಸ ಮಾಡಬೇಕು. ತೋಟಕ್ಕೆ ಏನು ಮಾಡಬೇಕು? ತೋಟ ತಾನಾಗೆ ಆಗ್ಬಿಡುತ್ತಾ? ತೋಟ ಏನಾಗುತ್ತೆ? ಇದು ಅರಣ್ಯ ಏನು ಮಾಡಬೇಕು? ತೋಟ ಆಗ್ಬೇಕಂದ್ರೆ ಯಾರೋ ಒಬ್ರು ಕೆಲಸ ಮಾಡಬೇಕು. ದೇವ್ರು ಏನು ಹೇಳ್ತಾರೆ? ಅರಣ್ಯ ಥರ ಇರೋ ನಿನ್ನ ಲೈಫಲ್ಲಿ ಒಬ್ರು ಕೆಲಸ ಮಾಡಿ ಅದನ್ನು ತೋಟವಾಗಿ ಚೇಂಜ್ ಮಾಡ್ತಾರೆ. ಫಸ್ಟ್ ಸ್ಟೆಪ್. ಎರಡನೇ ಸ್ಟೆಪ್ ಏನು ಗೊತ್ತಾ? ತೋಟವಾಗುವುದು. ಈಗಿನ ತೋಟವು ಕಾಡಾಗುವುದು, ಅಂದರೆ ಅರಣ್ಯವಾಗುವುದಂತೆ. ಈಗ ತೋಟ ಏನಾಯಿತು? ತೋಟಕ್ಕೆ ಒಬ್ರು ಕೆಲಸ ಮಾಡಬೇಕು. ಫಾರೆಸ್ಟ್ಗೆ ಯಾರಾದರೂ ಕೆಲಸ ಮಾಡಬೇಕಾ? ಫಾರೆಸ್ಟ್ಗೆ ಯಾರೂ ಕೆಲಸ ಮಾಡೋಕ್ಕೆ ಆಗಲ್ಲ. ಫಾರೆಸ್ಟಲ್ಲಿ ಇರೋ ಅದಕ್ಕೆಲ್ಲ ನೀರು ಯಾರು ಒಯ್ಯೋದು? ಗಿಡ ಮರ ಯಾರು ಒಯ್ಯೋದು? ಕಾಡು ತಾನಾಗೆ ಬೆಳೀತಾ ಇರ್ತದೆ. ದೇವ್ರ ವಾಕ್ಯ ಹೇಳುತ್ತೆ, ಹೋಲಿ ಸ್ಪಿರಿಟ್ ಬಂದರೆ ನಿನಗೆ ಆಶೀರ್ವಾದಗಳು ತಾನಾಗೆ ಕಾಡು ಥರ ಬರ್ತಾ ಇರ್ತದೆ. ಫಸ್ಟ್ ತೋಟ, ಆಮೇಲೆ ಕಾಡು. ಓ ಮೈ ಗಾಡ್. ಈಗ ಎಜೆಕಿಯೇಲ್ ಬರೆದ ಪುಸ್ತಕ 37ನೇ ಅಧ್ಯಾಯದಲ್ಲಿ ಇವನೇನು ಹೇಳ್ದ? ಎಜೆಕಿಯೇಲ್ ಏನೇನು ಹೇಳ್ದ? ಮಾಡೋಕ್ಕಾಗುತ್ತಪ್ಪ ಅಂದರು. ಅವನೇನು ಹೇಳ್ದ? ನಿನಗೆ ಗೊತ್ತು. ಆಮೇಲೆ ಮಾತಾಡು ಅಂತ ಹೇಳಿದ್ರು. ಅವನೇನು ಮಾಡ್ದ? ಮಾತಾಡ್ದ. ಈಗ ಎಲ್ಲ ಬೋನು, ಎಲ್ಲ ಎಲುಬುಗಳಿಗೆ ಜೀವ ಬಂದ್ಬಿಡ್ತಂತೆ. ಇವನಿಗೇನು ಹೇಳಿದ್ರು? ಮಾತಾಡು ಅಂದರು. ನಂಬ್ತೀಯ ಅಂದರು. ನೀನು ಬೇರೆ ಜೊತೆಯಲ್ಲಿ ಇದ್ಕೊಂಡು ಹೌದು ದೇವ್ರೆ ನಂಬ್ತೀನಿ ಇದೆ. ಸುಮ್ಮನೆ ಮಾತಾಡ್ತಾ ಇರೋ, ಅದ್ಭುತಗಳು ನಡೆಯುತ್ತೆ.
ಸುಮ್ಮನೆ ದೇವ್ರ ಜೊತೆ ನೀನು ಕೋಆಪ್ರೇಟ್ ಮಾತ್ರ ಮಾಡಬೇಕಷ್ಟೇ, ನೀನೇನು ಸಾಧಿಸ್ಬೇಕಾಗಿಲ್ಲ, ಕೋಆಪ್ರೇಟ್ ಮಾತ್ರ ಮಾಡ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಒಬ್ಬ ಬಂದ್ಬಿಟ್ಟು ಹೇಳ್ತಾನೆ ಯೇಸು ಸ್ವಾಮಿ ಹತ್ರ, ಮಗಳು ತೀರೋದ್ಲು ಅಂತ. ಯೇಸು ಸ್ವಾಮಿ ಏನು ಹೇಳಿದ್ರು? ಅಷ್ಟು ಮಾತ್ರ ಇಟ್ಕೋ ಸಾಕು. ಇಮಿಡಿಯೇಟ್ ಡೀಲ್ ಮಾಡ್ತಾರೆ, ಭಯನ ಇಮಿಡಿಯೇಟ್ ಡೀಲ್ ಮಾಡ್ತಾರೆ. ಬೇಡಪ್ಪ ನೀನು ಆಮೇಲೆ ಬೈದಲ್ಲಿ ಅಯ್ಯೋ ಇನ್ಮೇಲೆ ಆಗಲ್ಲ ಬಿಡು ನಾನು ವಾಪಸ್ ಅದೆಲ್ಲ ಮಾಡಬೇಡ. ನೀನು ಏನು ಆರಂಭಿಸ್ತೋ ಅದರಲ್ಲೇ ಇರು. ಭಯನ ಇಮಿಡಿಯೇಟ್ ಡೀಲ್ ಮಾಡಿದ್ರು. ಇವತ್ತು ಒಂದು ವೇಳೆ ನಿಮ್ಮ ಪರಿಸ್ಥಿತಿಗಳು ಬೈದಲ್ಲಿ, ನಾಳೆ ಏನಪ್ಪ ಮಾಡೋದು, ನಾಳೆ ಪರಿಸ್ಥಿತಿ ಏನು, ನಾಳೆ ಕೆಲಸ ಏನು, ನಾಳೆ ಬಿಸ್ನೆಸ್ ಏನು, ನಾಳೆ ಮಕ್ಕಳ ಬಗ್ಗೆ ಏನು, ನಾಳೆ ಫ್ಯೂಚರ್, ಭಯ ಮಾತ್ರ ಬೇಡ. ಧೈರ್ಯವಾಗಿ ಹೋಗು. ನೀನು ಏನು ಆರಂಭಿಸೋ, ನಾನು ಏನು ನಿನಗೆ ವಾಗ್ದಾನ ಮಾಡಿದ್ದೀನೋ, ವಾಟ್ ಐ ಹ್ಯಾವ್ ಪ್ರಾಮಿಸ್ಡ್ ಯು, ನೆರವೇರುತ್ತೆ. ಆಮೇಲೆ ನೋಡಿ, ದೇವ್ರ ನಂಬಿಕೆಗೆ ಮಾತ್ರನೇ ರೆಸ್ಪಾನ್ಸ್ ಮಾಡೋದು, ನಂಬಿಕೆಗೆ ಮಾತ್ರನೇ ರೆಸ್ಪಾನ್ಸ್ ಮಾಡೋದು. ಎಲ್ಲರೂ ಹೇಳಿ, ನಂಬಿಕೆಗೆ ಮಾತ್ರನೇ ರೆಸ್ಪಾನ್ಸ್ ಮಾಡೋದು. ಇಲ್ಲೊಂದು ವಾಕ್ಯ ಲೂಕನಿಗೆ ಬರೆದ ಪುಸ್ತಕ 8:43-44, ಇದೊಂದು ಓದ್ಬಿಡೋಣ ಬೇಗ. ಲೂಕ್ 8:43-44. ಆಗ 12 ವರ್ಷದಿಂದ ರಕ್ತ ಕುಸುಮ ರೋಗವಿದ್ದ ಒಬ್ಬ ಹೆಂಗಸು ಬಂದಳು. ಹೆಂಗೆ ಬಂದ್ಲು? ಯೇಸು ಸ್ವಾಮಿ ಬಟ್ಟೆನ ಮುಟ್ಟಬೇಕು ಅಂತ ಬಂದ್ಲು. ಓಕೆನಾ? ಈ ರೀತಿ ಹೇಳ್ತೀನಿ. 44ನೇ ವಾಕ್ಯ ಹೇಳುತ್ತೆ, ಆಕೆಯು ತನ್ನ ಕೈಯಲ್ಲಿದ್ದದ್ದೆಲ್ಲವನ್ನು ಖರ್ಚು ಮಾಡಿದರೂ ಸಹ ಒಬ್ಬರಿಂದಲೂ ಗುಣ ಹೊಂದಲಾರದೇ ಇದ್ದಳು. ಆಕೆಯು ಹಿಂದಿನಿಂದ ಬಂದು ಆತನ ಉಡುಪಿನ ಗೊಂಡೆಯನ್ನು ಮುಟ್ಟುತ್ತಾಳೆ, ಆಕೆಗೆ ರಕ್ತ ಹರಿಯುವುದು ನಿಂತಿತು. ಆಗ ಯೇಸು ನನ್ನನ್ನು ಮುಟ್ಟಿದವರು ಯಾರು? ಏನಂತೆ? ಮುಟ್ಟಿದವರು ಯಾರು ಎಂದು ಕೇಳಿದನು. ಎಲ್ಲರೂ ನಾನಲ್ಲ ಅನ್ನಲು ಪೇತ್ರನು, ಗುರುವೇ, ಎಷ್ಟೋ ಜನರು ನಿನ್ನನ್ನು ಒತ್ತೊತ್ತಿ, ಹೆಂಗೆ ಒತ್ತೊತ್ತಿ ಮೈ ಮೇಲೆ ಬೀಳುತ್ತಿದ್ದಾರಲ್ಲ. ಮೇಲೆ ಹೆಂಗೆ ಬೀಳ್ತಾ ಇದ್ದಂತೆ? ತಳ್ಕೊಂಡು ಬೀಳ್ತಾ ಇದ್ದಂತೆ. ತಳ್ಕೊಂಡು ಬೀಳ್ದವ್ರಿಗೆಲ್ಲ ಯೇಸು ಸ್ವಾಮಿ ನಿಂತಿಲ್ಲ, ಬಟ್ಟೆನ ಮುಟ್ಟಿದವ್ರಿಗೆ ಮಾತ್ರ ದೇವ್ರು ನಿಂತವ್ರು. ಯಾಕೆ ಗೊತ್ತಾ? ಇವರೆಲ್ಲ ತಳ್ಳಬೇಕು ಅಂತ ತಳ್ತಾ ಇದ್ರು ಅಷ್ಟೇ, ಆದರೆ ಅವಳು ಮಾತ್ರ ನಂಬಿಕೆಯಲ್ಲಿ ಮುಟ್ಟಿದ್ಲು. ನೋಡ್ದ, ಅಲ್ಲಿ ಕೇಳ್ತಾರೆ ದೇವರು, ಏನಪ್ಪ ಇದು? ನೀನು ಗುಂಪಲ್ಲಿ ಬಂದ್ಬಿಟ್ಟು ಹೋಗೋದ್ರಿಂದ ಅದ್ಭುತ ಅಲ್ಲ. ಇವತ್ತು ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಿ ಹೇಗೆ ಅವಳಿಗೆ ಅದ್ಭುತ ಆಯಿತೋ ಅದೇ ಅದ್ಭುತ ನನಗೂ ಆಗುತ್ತೆ ಅಂತ ನೀನು ನಂಬಿದ್ರೆ ಮಾತ್ರ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅದಕ್ಕೆ ನಾನು ಉದಾಹರಣೆ ಒಂದು ಹೇಳಿದೆ. ಇವಾಗ ಒಂದು ಎಲೆಕ್ಟ್ರಿಸಿಟಿ ಇದೆ ನೋಡಿ, ಒಂದು ಪ್ಲಗ್ ಪಾಯಿಂಟಲ್ಲಿ ನೋಡಿ, ಇಲ್ಲೇ ಮಾಂತೇಶ್ ಎಲೆಕ್ಟ್ರಿಷಿಯನು ಇಲ್ಲೇ ಅವರೇ. ಒಂದು ಪ್ಲಗ್ ಪಾಯಿಂಟಲ್ಲಿ ಒಂದು ಮರ ಕಟ್ಟಿಗೆ ಪ್ಲಗ್ ಪಾಯಿಂಟ್ ಹಾಕ್ಬಿಟ್ಟು ಆನ್ ಮಾಡಿ ಮರ ಕಟ್ಟಿಗೆ ಹಿಡಿದ್ರೆ ಕರೆಂಟ್ ಹೊಡಿಯುತ್ತಾ? ಹೊಡಿಯಲ್ಲ. ಈಗ ಅದೇ ಒಂದು ಕಾಪರ್ ವೈರ್ನ ಕಟ್ ಮಾಡಿಬಿಟ್ಟು ಅದನ್ನು ಒಳಗಡೆ ಹಾಕ್ಬಿಟ್ಟು ಪ್ಲಗ್ ಪಾಯಿಂಟಲ್ಲಿ ಹಾಕ್ಬಿಟ್ಟು ಆ ಕರೆಂಟ್ ಕಮ್ಮಿ ಹಿಡಿದ್ರೆ ಕರೆಂಟ್ ಹೊಡಿಯುತ್ತಾ? ಬಿಸಾಕುತ್ತೆ ಎತ್ತಿ, ಹೌದಾ ಇಲ್ವಾ? ಅದೇ ಕರೆಂಟಲ್ಲಿ ಮರ ಕಟ್ಟಿಗೆ ಇಟ್ಬಿಟ್ಟು ಮುಟ್ಟಿದ್ರೆ ಏನು ಮಾಡಲ್ಲ. ಇದು ಕಂಡಕ್ಟ್ ಆಫ್ ಎಲೆಕ್ಟ್ರಿಸಿಟಿ ಅಂತಾರೆ. ಈ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಹೆಂಗೆ ಗೊತ್ತಾ? ಮರ ಹಾಕಿ ಹಿಂಗೆ ಹಿಡಿದ್ರೆ ನೀನು ಅದನ್ನ ಹಿಡ್ಕೊಂಡ್ರು ನೀನು ಕರೆಂಟ್ ಹೊಡೆಯಲ್ಲ. ಆದರೆ ಒಂದು ಕಾಪರ್ ವೈರ್ನ ಇಟ್ಕೊಂಡ್ರೆ ಪಟ್ ಅಂತ ಹೊಡೆಯುತ್ತೆ. ಇದರಿಂದ ಏನು ಗೊತ್ತಾಗುತ್ತೆ ಅಂದರೆ, ನೀನು ಮರ ಥರ ಕುಂತಿದ್ರೆ ನಿನಗೆ ಯಾವ ಕರೆಂಟು ಹೊಡೆಯಲ್ಲ. ಯಾಕೆ ಪಾಸ್ಟರ್ ನನಗೆ ಏನು ಕರೆಂಟೇ ಹೊಡಿತಲ್ಲ, ನೀನು ಮರ ಥರ ಕುಂತಿದ್ದೆ, ಆಯಿತು ನೆಕ್ಸ್ಟು ಬೇರೆ ಅಂತ. ನೋಡಿ, ಇಲ್ಲಿ ಜನ ಒತ್ತೊತ್ತಿ ಮೇಲೆ ಬಿದ್ದರಂತೆ, ಅಲ್ಲೆಲ್ಲ ದೇವ್ರು ನಿಂತಿಲ್ಲ. ಮೇಲೆ ಬೀಳ್ತಾವ್ರೆ, ಮುಟ್ತಾವ್ರೆ, ಸ್ವಲ್ಪ ಜಾಗ ಬಿಡಿ ಅಂತಾರೆ, ಒಳಗಡೆ ಹೋಗ್ತಾರೆ, ಅಲ್ಲೆಲ್ಲ ಏನು ಅದ್ಭುತ ಇಲ್ಲ. ಒಬ್ಬಳು ಯೇಸು ಸ್ವಾಮಿನ ಮುಟ್ಲೇ ಇಲ್ಲ, ಹಿಂದೆಯಿಂದ ಬಂದ್ಬಿಟ್ಟು ಸುಮ್ಮನೆ ಹಂಗೆ ಮುಟ್ಟು ದೇವ್ರನ್ನ ಹೇಳ್ತಾರೆ, ಯಾರದು? ಶಿಷ್ಯನ್ ಕೇಳ್ತಾನೆ, ಏನು ದೇವ್ರೆ ಇಷ್ಟು ಜನ ಹಾಕಿ ನೂಗ್ತಾವ್ರೆ, ನೀನು ಯಾರು ಅಂತ ಕೇಳಿಲ್ಲ, ಯಾರು ಮುಟ್ಟಿದ್ರು ಅಂತ ಹೇಳ, ಇದೇನು ನ್ಯಾಯ ಅಂತಾರೆ. ನಾನೇನು ಹೇಳ್ತೀನಿ ಗೊತ್ತಾ? ನೂಕಿದ್ರೆ ಅಲ್ಲ, ನಂಬಿಕೆಯಲ್ಲಿ ನೀನು ಮುಟ್ಟಿದ್ರೆ ನಂಬಿಕೆ ಮಾತ್ರ ಇರಲಿ. ಪ್ರೈಸ್ ದಿ ಲಾರ್ಡ್. ಇವತ್ತು ಸತ್ತೋದಂಥ ಫೈನಾನ್ಸು ಮತ್ತೆ ಜೀವ ಬರಲಿ. ಸತ್ತಂಥ ಭಾಗಗಳು ನಿನ್ನ ಶರೀರದಲ್ಲಿ ಏನನ್ನ ಸತ್ತೋಗಿದೋ ಮತ್ತೆ ಅದಕ್ಕೆಲ್ಲ ಜೀವ ಬರಲಿ ಯೇಸುವಿನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ದೇವ್ರ ನಂಬಿಕೆಗೆ ಮಾತ್ರ ರೆಸ್ಪಾನ್ಸ್ ಮಾಡೋದು. ಅದಕ್ಕೆ ನಾನೇನು ಹೇಳ್ತೀನಿ, ಜೀವಧಾರೆಗಳು ನಿನ್ನಿಂದ ಹೊರಡುತ್ತೆ. ಅದಕ್ಕೆ ನಿನ್ನ ಒಳಗಡೆ ಮೈಂಡನ್ನು ನಂಬಿಕೆಯಲ್ಲಿ ಕಾಪಾಡ್ಕೊ. ಎಷ್ಟು ಜನ ಪರಿಸ್ಥಿತಿಗಳು ಏನಾದರೂ ಹೇಳಲಿ, ಏನು ಬೇಕಾದರೂ ಹೇಳಲಿ, ನಿನ್ನ ನಂಬಿಕೆ ಮಾತ್ರ ನಿನಗಿರಲಿ. ನನಗೆ ಅದ್ಭುತ ಆಗುತ್ತೆ, ಯಾರಿಗಾಗುತ್ತೋ ಇಲ್ವೋ, ನನಗೆ ಹಾಗೆ ಆಗುತ್ತೆ. ಯಾರು ಬಿಸ್ನೆಸ್ ಓಡುತ್ತೋ ಇಲ್ವೋ, ನನ್ನ ಬಿಸ್ನೆಸ್ ಓಡುತ್ತೆ. ಯಾಕೆ ಗೊತ್ತಾ? ದೇವ್ರು ನನ್ನ ಜೊತೆ ಇದ್ದಾರೆ. ಆಮೇಲೆ ಹಳೆ ಒಡಂಬಡಿಕೆ ದೇವ್ರನ್ನ ಹುಡುಕಿದ್ರು, ಹೊಸ ಒಡಂಬಡಿಕೆಯಲ್ಲಿ ಯೇಸು ಸ್ವಾಮಿ ಬಂದರು. ಮೂರನೇ ಭಾಗ ಪವಿತ್ರಾತ್ಮನ್ ನಮ್ಮೊಳಗಡೆನೇ ಇದ್ದಾರೆ.
ಫಸ್ಟ್ ಹುಡುಗಿನ ನೋಡಿದ್ರು, ಯೇಸು ಸ್ವಾಮಿ ಕಾಲದಲ್ಲಿ ಮದುವೆ ಆಯಿತು, ಪವಿತ್ರಾತ್ಮನ ಕಾಲದಲ್ಲಿ ಸಂಸಾರ ಮಾಡ್ತಾಯಿದ್ದೀವಿ. ಈಗ ದೇವ್ರನ್ನ ಹುಡುಕ್ಬೇಕಾಗಿದ್ದಿಲ್ಲ, ಈಗ ದೇವ್ರು ನನ್ನೊಂದಿಗೆ ಇದ್ದಾರೆ, ನಿಮ್ಮೊಂದಿಗೆ ಇದ್ದಾರೆ. ಸೊ ಈ ವಾಕ್ಯನ ಕೇಳಿರೋ ಜೀವಿತಗಳಲ್ಲಿ ಇವತ್ತು ಒಂದು ಅದ್ಭುತ ಆಗಿರುತ್ತೆ ಅಂತ ನಾನು ನಂಬ್ತೀನಿ. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಹಲ್ಲೆಲೂಯಾ. ನಾವೆಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳೋಣ. ಆನ್ಲೈನಲ್ಲಿ ನೋಡ್ತಾ ಇರೋರು, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್. ಇಲ್ಲಿ ಬಂದಿರೋರು ಒಂದು ವೇಳೆ ಈ ವಾಕ್ಯನ ಕೇಳಿ, ಪಾಸ್ಟರ್ ನಂಬಿಕೆಯಿಂದ ನಾನು ಬಿತ್ತಾ ಇದ್ದೀನಿ ಅಂತ ಒಂದು ವೇಳೆ ಇಫ್ ಯು ವಾಂಟ್ ಟು ಸೋ ಯು ಕ್ಯಾನ್ ಸೋ ಇಟ್. ನೀವು ದೇವ್ರ ರಾಜ್ಯಕ್ಕಾಗಿ ಕೊಡ್ಬೋದು. ಸರ್, ನಾವು ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಪ್ರೀತಿ ಸ್ವರೂಪಿಯ ಸ್ತೋತ್ರಪ್ಪ, ಯೇಸು ಕ್ರಿಸ್ತನ ನಾಮದಲ್ಲಿ ನಿನ್ನ ಸನ್ನಿಧಾನಕ್ಕೆ ಬರ್ತೇವೆ. ದೇವರೇ, ನಂಬಿಕೆಯ ವಾಕ್ಯಗಳನ್ನು ನಮ್ಮೊಂದಿಗೆ ನೀನು ಮಾತನಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯನ ಕೇಳಿದಂಥ ಎಲ್ಲರ ಜೀವಿತಗಳಲ್ಲೂ ಇವತ್ತು ಬದಲಾವಣೆ, ವ್ಯತ್ಯಾಸ ಉಂಟಾಗಿದೆ ಅಂತ ನಾವು ನಂಬ್ತೀವಿ ರಾಜ. ದೇವರೇ, ಇವತ್ತು ಪರಿಸ್ಥಿತಿಗಳನ್ನು ನೀನು ಬದಲಾಯಿಸಿದ್ದಕ್ಕಾಗಿ ಸ್ತೋತ್ರ, ವಾಕ್ಯನ ಕಳಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಘನತೆ ಮಹಿಮೆ ನಿನಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಗಳೇ ಆತನ ಪವಿತ್ರ ನಾಮವನ್ನು ಕೀರ್ತಿಸಲಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದಂಥ ಉಪಕಾರಗಳಲ್ಲಿ ಒಂದನ್ನಾದರೂ ಮರೆಯಬೇಡ. ಆಮೇನ್, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಯಾವಾಗಲೂ ಎಂದೆಂದಿಗೂ ನಮ್ಮೊಂದಿಗಿರಲಿ. ಆಮೇನ್, 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 ಆಮೇನ್. ಪ್ರೈಸ್ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.